ಹಲೋ ನಮಸ್ತೆ ಮಲ್ನಾಡ್ ಹುಡುಗಿ ಬಿಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸೇವಂತಿಗೆ ಗಿಡದ ಬಗ್ಗೆ ಒಂದಿಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ. ಕಳೆದ ಬಾರಿ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಹೆಚ್ಚಾಗಿ. ಅದರಲ್ಲಿ ಯಾವ ಮಾಹಿತಿನ ಬಿಟ್ಟಿದ್ದೀನಿ, ಯಾವ ಮಾಹಿತಿನ ಹೇಳಿದ್ದೀನಿ ನಿಜಕ್ಕೂ ಗೊತ್ತಿಲ್ಲ. ಯಾವ್ದಾದ್ರು ಮಾಹಿತಿ ಮಿಸ್ ಆಗಿದ್ರೆ ನೀವು ಈ ವಿಡಿಯೋದಲ್ಲಿ ನೋಡ್ಕೊಬಹುದು. ಸೇವಂತಿಗೆ ಗಿಡದಲ್ಲಿ ಮೊಗ್ಗುಗಳು ಕೂಡ ಕೂರಕ್ ಶುರು ಆಗಿದೆ, ಜೊತೆಗೆ ಒಂದು ಹೂ ಕೂಡ ಬಿಟ್ಟಿದೆ. ಆ ಹೂ ಏನು ಅಷ್ಟೊಂದು ಚೆನ್ನಾಗಿ ಬಿಟ್ಟಿಲ್ಲ, ಆದ್ರೂ ನಾನು ಸೇವಂತಿಗೆ ಗಾರ್ಡನ್ ಅಲ್ಲಿ ಅದು ಮೊದಲನೇ ಹೂ, ಅದಕ್ಕೋಸ್ಕರ ನಿಮ್ ಜೊತೆಗೆ ಶೇರ್ ಮಾಡ್ಬೇಕು ಅಂತ ತೋರಿಸ್ತಾ ಇರೋದಷ್ಟೇನೆ. ಇವಾಗ ನಾನು ಸೇವಂತಿಗೆ ಗಿಡದ ಬಗ್ಗೆ ಮಾಹಿತಿನ ಕೊಡ್ತೀನಿ ಅನ್ನಲ್ಲ, ಅದನ್ನ ನೋಡ್ತಾ ಹೋಗೋಣ. ಸೇವಂತಿಗೆ ಗಿಡ ಇಷ್ಟು ದೊಡ್ಡ ದೊಡ್ಡ ಮೇಲೆ ಅದೇನಾಗುತ್ತೆ ಅಂದ್ರೆ ಈ ರೀತಿಯಾಗಿ ಕೆಳಗಡೆ ಬಿದ್ದೋಗೋದಿಕ್ಕೆ ಶುರು ಆಗುತ್ತೆ. ಈ ತರ ಸೇವಂತಿಗೆ ಗಿಡಗಳು ಬಿದ್ದು ಹೋದಾಗ ಅಡ್ವಾಂಟೇಜ್ ಕೂಡ ಇದೆ, ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಕೆಲವೊಂದು ಗಿಡದಲ್ಲಿ ಏನಾಗುತ್ತೆ ಅಂದ್ರೆ ಈ ರೀತಿ ಬಿದ್ದು ಹೋದಾಗ ಅಲ್ಲೇ ಬೇರ್ಗಳು ಕೊಡೋದಿಕ್ಕೆ ಶುರು ಆಗುತ್ತೆ. ಕೆಲವೊಂದು ಗಿಡದಲ್ಲಿ ಏನಾಗುತ್ತೆ ಅಂದ್ರೆ ಫಂಗಸ್ ಬಂದು ಎಲೆ ಎಲ್ಲ ಮಣ್ಣಿಗೆ ತಾಗ್ತಾ ಇರುತ್ತಲ್ಲ, ಅದರಿಂದಾಗಿ ಫಂಗಸ್ ಬಂದು ಹಾಳಾಗೋ ಚಾನ್ಸಸ್ ಕೂಡ ಇರುತ್ತೆ. ಅಕಸ್ಮಾತ್ ಬೇರ್ ಬಂತು ಅಂದ್ರೆ ನಮ್ ಪುಣ್ಯ. ಮಳೆಗಾಲದಲ್ಲಿ ಯಾವುದೇ ಗಿಡ ಆದ್ರೂ ಅಷ್ಟೇ ಮಣ್ಣಿಗೆ ಬಿದ್ದ ತಕ್ಷಣ ಪಟ್ಟ ಬೇರ್ ಕೊಡೋದಕ್ಕೆ ಶುರು ಆಗುತ್ತೆ. ಮತ್ತೆ ಈ ರೀತಿ ಕಟ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಮೊಗ್ಗುಗಳು ಜಾಸ್ತಿ ಕೂತಾಗ ಅದಕ್ಕೆ ಹಿಡ್ಕೊಳ್ಳೋದಕ್ಕಾಗದೆ, ಅಂದ್ರೆ ಗಿಡಕ್ಕೆ ಅಷ್ಟೊಂದು ಶಕ್ತಿ ಸಾಕಾಗದೆ ಮೊಗ್ಗುಗಳು ಜಾಸ್ತಿ ಆದಾಗ ಹರೆಗಳು ಮುರಿದೋಗುವಂತ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಒಂದು ಕೋಲನ್ನ ಕೊಟ್ಟು ಕಟ್ಟೋದು ಬೆಸ್ಟ್. ಈ ರೀತಿ ಒಂದು ಸಿಂಗಲ್ ಕೋಲ್ ಬೇಕಾದ್ರೂ ಕೊಟ್ಟು ಕಟ್ಬೋದು, ಇಲ್ಲ ಅಂದ್ರೆ ಗಿಡ ತುಂಬಾ ಬುಷಿಯಾಗಿ ಬಂದಿರುತ್ತಲ್ಲ ಆ ಟೈಮ್ ನಲ್ಲಿ ಸುತ್ತಲೂ ಕೂಡ ಕೊಡ್ಬೋದು. ಅಂದ್ರೆ 4 ಸೈಡ್ ನಲ್ಲಿ ಒಂದೊಂದು ಕೋಲ್ನ ಕೊಟ್ಟು ಗಿಡ ಮಧ್ಯ ಇದ್ದಾಗ ಸಪೋರ್ಟ್ ಅನ್ನೋದು ಇನ್ನೂ ಚೆನ್ನಾಗಿ ಸಿಗುತ್ತಲ್ಲ, ಆ ಟೈಮ್ ನಲ್ಲಿ ಗಿಡ ಇನ್ನೂ ಚೆನ್ನಾಗಿ ಶಕ್ತಿಯುತವಾಗಿ ನಿಲ್ಲುತ್ತೆ. ಇನ್ನೊಂದು ಟಿಪ್ಸ್ ಏನಪ್ಪಾ ಅಂದ್ರೆ ಈ ರೀತಿಯಾಗಿ ಸೇವಂತಿಗೆ ಗಿಡ ಹೈಟ್ ಆಗ್ತಾ ಹೋದಂಗು ಕೆಳಗಿನ ಎಲೆಗಳೆಲ್ಲ ಕಪ್ಪಾಗೋದು, ಹಳದಿ ಆಗೋದು ಆಗ್ತಾ ಇರುತ್ತೆ. ಆ ಟೈಮ್ ನಲ್ಲಿ ನಾವು ಈ ರೀತಿಯಾಗಿ ಆ ಎಲೆಗಳನ್ನೆಲ್ಲ ಕಿತ್ತು ಬಿಸಾಕಿದ್ರೆ ಸೇವಂತಿಗೆ ಗಿಡಕ್ಕೆ ಸ್ಟ್ರೆಂತ್ ಅನ್ನೋದು ಇನ್ನೂ ಜಾಸ್ತಿ ಆಗತ್ತೆ. ನಾವ್ ಈ ರೀತಿ ಎಲೆಗಳನ್ನೆಲ್ಲ ತೆಗೆದು ಕೊಡದೆ ಇದ್ದಾಗ ಏನಾಗುತ್ತೆ ಅಂದ್ರೆ ಗಿಡ ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಈ ರೀತಿ ಸಪೂರವಾಗಿ ಆಗ್ತಾ ಹೋಗುತ್ತೆ. ನಾನು ಈ ಗಿಡಕ್ಕೆ ಸ್ವಲ್ಪ ಮೇಂಟೆನೆನ್ಸ್ ನ ಕಮ್ಮಿ ಮಾಡಿದ್ದೆ, ಅದಕ್ಕೋಸ್ಕರ ಗಿಡ ಇಷ್ಟು ಸಪೂರವಾಗಿ ಆಗಿದೆ. ಆದ್ರೆ ಬುಷಿಯಾಗಿ ಬಂದಿದೆ. ಮೇಂಟೆನೆನ್ಸ್ ಕಮ್ಮಿ ಅಂದ್ರೆ ಅದಕ್ಕೆ ಸ್ವಲ್ಪ ಬಿಸಿಲೆಲ್ಲ ಚೆನ್ನಾಗಿ ತಾಗ್ಬೇಕು. ಅಂದ್ರೆ ಮ್ಯಾಕ್ಸಿಮಮ್ ಒಂದು 4 ಗಂಟೆನಾದ್ರೂ ಬಿಸಿಲು ಬಿಡ್ಬೇಕು. ಇವಾಗ ಮಳೆಗಾಲ ಆಗಿರೋದ್ರಿಂದ ಬಿಸಿಲು ಎಲ್ಲಿ ಸಿಗುತ್ತೆ ಅನ್ನೋ ಹಾಗಿದ್ರೆ ಬೆಳಕು ಚೆನ್ನಾಗಿ ತಾಗ್ಬೇಕು, ಮಳೆ ನೀರು ಜಾಸ್ತಿ ತಾಗ್ಬಾರ್ದು ಅಂತ ಜಾಗದಲ್ಲಿ ಇಟ್ಕೊಬೇಕು. ನಮ್ಮ ಅಮ್ಮನ ಮನೇಲಿ ಈ ಸಲ ಒಂದು ಪ್ರಯೋಗ ಮಾಡೋಣ ಅಂತ ಹೇಳ್ಕೊಂಡು ಅವರು ಡೈರೆಕ್ಟ್ ಆಗಿ ಮಳೆ ನೀರಿನಲ್ಲಿ ಗಿಡನ ನಟ್ಟಿ ಇಟ್ಟಿದ್ದಾರೆ. ಅಂದ್ರೆ ಮಳೆ ಡೈರೆಕ್ಟ್ ಆಗಿ ಬೀಳುವಂತ ಜಾಗದಲ್ಲಿ ಅವರು ಗಿಡನ ನಟ್ಟಿದ್ದಾರೆ. ನೋಡ್ಬೇಕು ಈ ಸಲ ಏನಾಗುತ್ತೆ, ಅವ್ರ ಪ್ರಯೋಗ ಫ್ಲಾಪ್ ಆಗುತ್ತಾ ಅಥವಾ ಸರಿಯಾಗುತ್ತಾ ಗೊತ್ತಿಲ್ಲ. ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೇನೆ ನಾನು ಅಕಸ್ಮಾತ್ ಅಮ್ಮನ ಮನೆಗೆ ಹೋದಾಗ ಅವ್ರ ಗಿಡ ಚೆನ್ನಾಗಿ ಬದುಕಿ ಉಳಿದ್ರೆ ನಾನು ಅದನ್ನ ಕೂಡ ತೋರಿಸ್ತೀನಿ. ನಾವು ಗಿಡಗಳ ಮೇಲೆ ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಾನೆ ಇರ್ಬೇಕು. ಹೊಸ ಹೊಸ ಪ್ರಯೋಗ ಮಾಡೋದ್ರಿಂದ ಮಾತ್ರ ನಮಗೆ ಆ ಗಿಡದ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿ ಗೊತ್ತಾಗ್ತಾ ಹೋಗುತ್ತೆ. ಒಬ್ಬೊಬ್ರು ಅನುಭವ ಒಬ್ಬೊಬ್ರು ಒಂದೊಂದ್ ರೀತಿನಲ್ಲಿ ಶೇರ್ ಮಾಡ್ಕೊಳ್ತಾರೆ. ನಾವು ನಮ್ಮ ಅನುಭವ ಯಾವ ರೀತಿ ಇರುತ್ತೆ ಅಂತ ನಿಮ್ ಜೊತೆಗೆ ಶೇರ್ ಮಾಡ್ತೀವಿ. ನೀವು ಇದನ್ನ ಪ್ರಯತ್ನ ಪಡ್ತೀವಿ ಅನ್ನೋ ಹಾಗಿದ್ರೆ ನಾನು ಒಂದ್ ವಿಷಯ ಅಂತೂ ಹೇಳ್ತೀನಿ. ಯಾಕಂದ್ರೆ ನಿಮ್ಮ ಹತ್ರ ಯಾವುದೇ ಗಿಡ ಆದ್ರೂ ನಾವು ಫಸ್ಟ್ ಪ್ರಯತ್ನ ಪಡ್ಬೇಕು ಅನ್ನೋ ಹಾಗಿದ್ರೆ ಅದ್ರದ್ದು ಗಿಡನ 2 ಮಾಡ್ಕೊಬೇಕು, ಅಥವಾ ಅದಕ್ಕೂ ಜಾಸ್ತಿ ಮಾಡ್ಕೊಂಡ್ರು ಪರವಾಗಿಲ್ಲ. ಒಂದಕ್ಕಿಂತ ಹೆಚ್ಚಿನ ಗಿಡ ಇದ್ದಾಗ ಒಂದ್ ಗಿಡದ ಮೇಲೆ ಪ್ರಯೋಗ ಮಾಡಿದಾಗ ಅಕಸ್ಮಾತ್ ಪ್ರಯೋಗ ಮಾಡಿರುವಂತ ಗಿಡ ಹಾಳಾಯ್ತು ಅಂದ್ರೂ ಕೂಡ ಇನ್ನೊಂದು ಗಿಡ ಅಂತೂ ಚೆನ್ನಾಗಿರುತ್ತಲ್ವಾ. ಅದಕ್ಕೋಸ್ಕರ ಪ್ರಯತ್ನ ಮಾಡೋ ಮುಂಚೆ ಅದಕ್ಕೆ ನಾವು 2 ಗಿಡ ಅಥವಾ 2ಕ್ಕಿಂತ ಜಾಸ್ತಿ ಗಿಡನ ನಾವು ಮಾಡ್ಕೊಂಡಿರ್ಬೇಕು. ಇವಾಗ ಏನಪ್ಪಾ ಅಂದ್ರೆ ಈ ಗಿಡದಲ್ಲಿರುವಂತ ಕಪ್ಪು ಎಲೆಗಳನ್ನೆಲ್ಲ ಈ ರೀತಿಯಾಗಿ ತೆಗೆದು ಹಾಕೋದ್ರಿಂದ ಒಂದು ಫಂಗಸ್ ಕೂಡ ಬರೋದಿಲ್ಲ, ಗಿಡಕ್ಕೆ ಸ್ಟ್ರೆಂತ್ ಕೂಡ ಜಾಸ್ತಿ ಸಿಗುತ್ತೆ. ಹಾಗೇನೆ ಗೊಬ್ಬರ ಕೂಡ ಅಷ್ಟೇ, ಕಾಲಕ್ಕೆ ಗೊಬ್ಬರನ ಕೊಡ್ತಾ ಇರ್ಬೇಕಾಗತ್ತೆ. ನಾನು ಇದಕ್ಕೆ ಯಾವಾಗೆಲ್ಲ ಗೊಬ್ಬರ ಕೊಡ್ತೀನಿ ಅಂದ್ರೆ ಇವಾಗ ಡೇರೆ ಸೀಸನ್ ಅಲ್ವಾ, ಡೇರೆ ಗಿಡಕ್ಕೆ ಯಾವಾಗೆಲ್ಲ ಗೊಬ್ಬರ ಕೊಡ್ತೀನಿ ನೋಡಿ, 15 ದಿನಕ್ಕೊಂದ್ಸಲನೋ ವಾರಕ್ಕೊಂದ್ಸಲನೋ ಈ ರೀತಿಯಾಗಿ ಕೊಡ್ತಾ ಇದ್ದಾಗ ಆ ಟೈಮ್ ನಲ್ಲಿ ಅದಕ್ ಮಾಡಿರುವಂತ ಯಾವುದೇ ಗೊಬ್ಬರ ಇದ್ರೂ ಕೂಡ ನಮ್ ಸೇವಂತಿಗೆ ಗಿಡಕ್ಕೆ ಬಂದು ಬೀಳುತ್ತೆ. ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿ ಗಿಡಗಳು ಬರ್ತಾ ಇದೆ. ಇಲ್ಲಿ ಒಂದು 2 ರಿಂದ 3 ಗಿಡ ಮಾತ್ರ ತುಂಬಾ ಬುಷಿಯಾಗಿ ಬರ್ಲಿಲ್ಲ, ಯಾಕಂದ್ರೆ ಅದೊಂದ್ ಸ್ವಲ್ಪ ಅದ್ ಎಲೆ ಎಲ್ಲ ಒಂದ್ ಸ್ವಲ್ಪ ದೊಡ್ಡ ದೊಡ್ಡಕ್ಕಿತ್ತ. ಅದಕ್ಕೋಸ್ಕರ ಸ್ವಲ್ಪ ಒಳ್ಳೆ ಜಾತಿ ಗಿಡ ಏನೋ ಅನ್ಕೊಂಡು ಅದಕ್ಕೆಲ್ಲ ನಾನ್ ಜಾಸ್ತಿ ಪಿಂಚಿಂಗ್ ಮಾಡಿಲ್ಲ. ನಂಗೆ ಅದು ಪಿಂಚಿಂಗ್ ಮಾಡಕ್ಕೆ ಭಯ ಒಂಥರ, ಅಂದ್ರೆ ಹೊಸ ವೆರೈಟಿ ಗಿಡನ ಅದು. ಅದಕ್ಕೋಸ್ಕರ ಅದನ್ನ ಪಿಂಚಿಂಗ್ ಜಾಸ್ತಿ ಮಾಡೋದಕ್ಕೆ ಹೋಗಿಲ್ಲ. ಅದಕ್ಕೋಸ್ಕರ ಅದೆಲ್ಲ ಕೆಲವೊಂದೊಂದು ಗಿಡ ಮಾತ್ರ ಸ್ವಲ್ಪ ಬುಷಿ ಆಗ್ಬಾರ್ದೆ ಒಂದೊಂದು 2 ಹರೆಗಳು ಬಂದಿದೆ. ನೀವು ಪಿಂಚಿಂಗ್ ಮಾಡ್ಲಿಲ್ಲ ಅಂದ್ರೆ ಅದೇ ರೀತಿ ಆಗತ್ತೆ. ನಂತರ ಪಿಂಚಿಂಗ್ ಮಾಡದೆ ಇರ್ಬೇಡಿ, ದಯವಿಟ್ಟು ಗಿಡಗಳಿಗೆ ಪಿಂಚಿಂಗ್ ನ ಮಾಡ್ತಾ ಇದ್ರೆ ಹೂಗಳು ಜಾಸ್ತಿ ಸಿಗುತ್ತೆ. ನಂಗೆ ಹೂಗಳು ಜಾಸ್ತಿ ಸಿಗೋದ್ರಕ್ಕಿಂತ ಆ ಗಿಡ ಯಾವ ವೆರೈಟಿ ಅಂತ ನೋಡ್ಬೇಕು ಅನ್ನೋದೊಂದು ಆಸೆ ಕುತೂಹಲದಿಂದ ನಾನು ಅದನ್ನ ಜಾಸ್ತಿ ಪಿಂಚಿಂಗ್ ಮಾಡಿಲ್ಲ. ಯಾಕಂದ್ರೆ ಕೆಲವೊಂದ್ ಗಿಡದಲ್ಲಿ ಮೊಗ್ಗುಗಳು ಬಂದಿತ್ತ, ಅದಕ್ಕೋಸ್ಕರ ಆ ಗಿಡ ಯಾವ್ದು ಅಂತ ನೋಡೋ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಆಗಿತ್ತು.
ಇವಾಗ ಇಲ್ಲಿ ನೋಡ್ತಾ ಇದೀರಲ್ಲ, ಆ ಗಿಡದಲ್ಲೂ ಅಷ್ಟೇನೆ. ಆ ಕಡೆ ಸೈಡ್ ಬ್ಯಾಕ್ ಸೈಡ್ ಅಲ್ಲಿ ನೋಡ್ಬೋದು, ನಿಮ್ಗೆ ಗೊತ್ತಾಗ್ಬೋದೇನೋ. ಕೆಲವೊಂದು ಗಿಡದಲ್ಲಿ ನಾನು ಜಾಸ್ತಿ ಪಿಂಚಿಂಗ್ ನೇ ಮಾಡಿಲ್ಲ, ಅದಕ್ಕೋಸ್ಕರ ಕೆಲವೊಂದು ಗಿಡಗಳು ಮಾತ್ರ ಬುಷಿ ಆಗದೆ ಹಾಗೆ ಇದೆ. ಕೆಲವೊಂದು ಗಿಡ ಮಾತ್ರ ತುಂಬಾ ಬುಷಿಯಾಗಿ ಬಂದಿದೆ. ನಾನು ಹೇಳ್ತಾ ಇರ್ತೀನಿ, ನಂಗೆ ಕಲರ್ ಯಾವ್ದು ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲ ಅನ್ಕೊಂಡು. ನಿಜ ಹೌದು, ನನಗೆ ಕಲರ್ ಯಾವ್ದು ಅನ್ನೋದು ಗೊತ್ತಿಲ್ಲ. ಅದು ಬುಷಿಯಾಗಿ ಬರ್ಲಿಲ್ಲ ಅಂದ್ರೆ ಅದೊಂದ್ ಸ್ವಲ್ಪ ಎಲೆ ಡಿಫ್ರೆಂಟ್ ಆಗಿತ್ತಲ್ಲ, ಬೇರೆ ತರದ್ ಗಿಡ ಅನ್ನೋದೊಂದು ನನ್ನ ಅಭಿಪ್ರಾಯ. ಸೊ ನಾನು ಅದನ್ನ ಜಾಸ್ತಿ ಪಿಂಚಿಂಗ್ ಎಲ್ಲ ಮಾಡಿಲ್ಲ. ಇಲ್ಲೆಲ್ಲ ನೋಡಿ, ಇದನ್ನೆಲ್ಲ ನಾನು ಪಿಂಚಿಂಗ್ ಮಾಡಿದೀನಿ. ಇದಾದ್ರೆ ನಂಗೆ ಎಕ್ಸಾಕ್ಟ್ ಗೊತ್ತು, ಅಂದ್ರೆ ಕಲರ್ ಯಾವ್ದು ಅನ್ನೋದು ಗೊತ್ತಿಲ್ಲ, ಯಾವ ರೀತಿ ಹೂವು ಅನ್ನೋದು ಗೊತ್ತು. ಯೆಲ್ಲೋ ಅಥವಾ ವೈಟ್ ಇರ್ಬೋದು, ಎರಡರಲ್ಲಿ ಒಂದು. ಇದ್ರಲ್ಲಿ ಈ ತರದ್ದು ಲಾಸ್ಟ್ ಟೈಮ್ ಯಾವಾಗ್ಲೂ ಒಂದ್ಸಲ ಕಳೆದ್ ಬರಿ ನನ್ಗೊಬ್ರು 32 ಕಟಿಂಗ್ ತಂದ್ಕೊಟ್ಟಿದ್ರು ಅಂತ ಹೇಳಿ ನಾನು ವಿಡಿಯೋನ ಹಾಕಿದ್ದೆ. ಅವ್ರು ಕೊಟ್ಟಿರುವಂತಹ ಕಟಿಂಗ್ ನೇ ಇದು. ಆದ್ರೆ ಒಂದು ಏನಪ್ಪಾ ಅಂದ್ರೆ ಅವ್ರು ತಂದು ಕೊಟ್ಟಿರೋದು ತುಂಬಾ ಖುಷಿ ಆಯ್ತು. ಹಾಗೆ ಎರಡೇ ಕಲರ್ ಇಂದು 32 ಕಟಿಂಗ್ಸ್ ನ ತಂದ್ಕೊಟ್ಟಿದ್ರು. ಅದ್ರಲ್ಲಿ ಸುಮಾರು ಕಟಿಂಗ್ಸ್ ಚೆನ್ನಾಗಿ ಬದುಕು ಬಂತು. ಕೆಲವೊಂದ್ ಕಟಿಂಗ್ ಇನ್ ಗಿಡಗಳು ನಾನು ತುಂಬಾ ಚೆನ್ನಾಗಿ ಕೊಟ್ಟಿದೀನಿ ಅದ್ರಲ್ಲೇನೆ. ಹಾಗೆ ಇಲ್ಲೆಲ್ಲ ನೋಡ್ಬೋದು, ಸಣ್ಣ ಸಣ್ಣದಾಗಿ ಇವಾಗ ಮೊಗ್ಗುಗಳು ಬರೋದಿಕ್ಕೆ ಶುರು ಆಗಿದೆ. ಇದು ಇಷ್ಟು ಚೆನ್ನಾಗಿ ಮೊಗ್ಗು ಬಂದ್ರು ಕೂಡ ಇಷ್ಟು ಬೇಗ ಏನೂ ಅರಳೋದಿಲ್ಲ. ಮ್ಯಾಕ್ಸಿಮಮ್ ಒಂದ್ 15ರಿಂದ 20 ದಿನ ಅಂತೂ ಇದು ಕಾಯಿಸುತ್ತೆ. ನಾನು ಅವಾಗ್ಲೇ ತೋರಿಸಿದ್ನಲ್ಲ, ಹಿಂದ್ಗಡೆ ಸೈಡ್ ನಲ್ಲಿ ಒಂದು ಗಿಡ ಕಾಣಿಸ್ತಾ ಇರ್ಬೋದು ನಿಮಗೆ ಅಂತ ಹೇಳಿದ್ನಲ್ಲ, ತುಂಬಾ ಖುಷಿ ಏನೋ ಆಗಿ ಬಂದಿಲ್ಲ ಅನ್ಕೊಂಡು. ಅದ್ರಲ್ಲಿ ಈಗ ಹೂ ಬಿಟ್ಟಿದೆ. ನಾನು ಆ ವಿಡಿಯೋನ ತೆಗೆದು ಸುಮಾರು ದಿನ ಆಯ್ತು. ಇಲ್ಲಿ ನೋಡಿ, ಈ ರೀತಿಯಾಗಿ ಹೂ ಬಿಟ್ಟಿದೆ. ಇದು ಯಾವುದು ಅಂತ ನೋಡೋ ಕ್ಯೂರಿಯಾಸಿಟಿನಲ್ಲಿ ಆ ಮೊಗ್ಗುಗಳನ್ನ ಇಟ್ಕೊಂಡಿದ್ದೆ. ಇಲ್ಲ ಅಂತ ಆದ್ರೆ ಅದನ್ನೆಲ್ಲ ನಾನು ಅವಾಗ್ಲೇ ಕಟ್ ಮಾಡಿ ಬಿಸಾಕ್ತಿದ್ದೆ. ಇದ್ರಲ್ಲಿ ಜಾಸ್ತಿ ಹೂ ಏನೋ ಬಿಟ್ಟಿಲ್ಲ, 2-3 ಮೊಗ್ಗುಗಳು ಕೂತ್ಕೊಂಡಿದೆ ಅಷ್ಟೇನೆ. ಇನ್ನೇನ್ ಇದನ್ನ ಹೂ ಬಿಟ್ಟ ತಕ್ಷಣ ಪಟ್ಟ ಅಂತ ಕಟ್ ಮಾಡಿದ್ರೆ ಮತ್ತೆ ಚಿಗುರು ಬರ್ತದೆ ಅದು. ಅವಾಗ ಮತ್ತೆ ನಾನು ಬುಷಿಯಾಗಿ ಮಾಡ್ಕೊಬಹುದು. ಆದ್ರೂ ಹೂವ ಏನೋ ಅಷ್ಟೊಂದ್ ಚೆನ್ನಾಗಿ ಅರಳಿಲ್ಲ, ಅರ್ಧ ಮಾತ್ರ ಅರಳಿದೆ. ಅರ್ಧ ಸೈಡ್ ನಲ್ಲಿ ಹುಳ ಸ್ವಲ್ಪ ತಿಂದು ಬಿಟ್ಟಿದೆ. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಅಷ್ಟೇ. ತುಂಬಾ ಗಿಡದಲ್ಲಿ ಇವಾಗ ನನ್ನ ಸೇವಂತಿಗೆ ಗಿಡದಲ್ಲಿ ಮೊಗ್ಗುಗಳು ಕೂರೋದಕ್ಕೆ ಶುರು ಆಗಿದೆ. ನಾವು ಸರಿಯಾದ ಮೇಂಟೆನೆನ್ಸ್ ನ ಮಾಡೋದಕ್ಕೆ ಶುರು ಮಾಡಿದ್ರೆ ಮೊಗ್ಗುಗಳು ಬೇಗ ಕೂರುತ್ತೆ. ಆದ್ರೆ ನಮಗೆ ಈ ಟೈಮ್ ನಲ್ಲಿ ಮೊಗ್ಗು ಬೇಡ, ನಮಗೆ ಹೂ ಸ್ವಲ್ಪ ಲೇಟ್ ಆಗಿ ಸಿಗ್ಲಿ, ಅಂದ್ರೆ ಹಬ್ಬದ ಟೈಮ್ ನಲ್ಲಿ ಸಿಗ್ಲಿ ಅನ್ನೋ ಹಾಗಿದ್ರೆ ಇದನ್ನ ಮತ್ತೊಂದ್ಸಲ ಪಿಂಚಿಂಗ್ ಬೇಕಾದ್ರೂ ಮಾಡ್ಕೊಬಹುದು. ನಾನು ಇದನ್ನ ಸಾಕಷ್ಟು ಸಲ ಮೊಗ್ಗು ಬಂದು ಪಿಂಚಿಂಗ್ ಮಾಡಿ ಇದನ್ನ ಇವಾಗ ಲಾಸ್ಟಿಗೆ ಪಾಪ ಯಾಕೆ ಮೊಗ್ಗುನ ಕೊಯ್ದು ಸುಮ್ನೆ ಹಾಳ್ ಮಾಡೋದು, ಒಂದ್ಸಲ ಹೂ ಬಿಡ್ಲಿ ಅತ್ಲಾಗೆ ಅಂತ ಹೇಳ್ಕೊಂಡು ಬಿಟ್ಬಿಟ್ಟಿದೀನಿ. ಇದಕ್ಕೆ ನಾನು ಏನೆಲ್ಲ ಗೊಬ್ಬರ ಹಾಕ್ತೀನಿ ಅಂದ್ರೆ ಸಗಣಿ ನೀರನ್ನ ಹೆಚ್ಚಾಗಿ ಹಾಕ್ತೀನಿ. ಇಲ್ಲ ಅಂತಾದ್ರೆ ಜೀವಾಮೃತ ಅಂತ ಲಾಸ್ಟ್ ಟೈಮ್ ಒಂದ್ಸಲ ಹೇಳಿದ್ದೆ, ಆದ್ರೆ ಮಾಡಿ ತೋರಿಸ್ತೀನಿ ಅಂದಿದ್ದೆ. ಆದ್ರೆ ಇದುವರೆಗೂ ಟೈಮ್ ಆಗಿಲ್ಲ ಮಾಡಿ ತೋರ್ಸೋದಿಕ್ಕೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಯಾವಾಗ್ಲಾದ್ರೂ ಒಂದಿನ ಮಾಡಿ ತೋರಿಸ್ತೀನಿ. ಇಲ್ಲ ಅಂದ್ರೆ ಸಾಕಷ್ಟು ವಿಡಿಯೋಗಳು ಯೂಟ್ಯೂಬ್ ನಲ್ಲಿ ಸಿಗತ್ತೆ, ಅದನ್ನ ಕೂಡ ನೀವು ಜೀವಾಮೃತದಲ್ಲಿ ಟ್ರೈ ಮಾಡ್ಬೋದು. ಇಲ್ಲ ಅಂತಂದ್ರೆ ಕಿಚನ್ ವೇಸ್ಟ್ ನಲ್ಲಿ ಬರ್ತದಲ್ಲ ನೀರು, ಆ ನೀರನ್ನು ಕೂಡ ಬಳಸ್ಕೊಬಹುದು. ಆದ್ರೆ ಅದನ್ನ ಡೈರೆಕ್ಟ್ ಆಗಿ ಬಳಸ್ಬಿಡಿ, ಅದಕ್ಕೆ ಸ್ವಲ್ಪ ಡೈಲ್ಯೂಟ್ ಮಾಡಿ ಬಳಸ್ಬೇಕಾಗತ್ತೆ. ಹುಳುಗಳ ಕಾಟಕ್ಕೆ ಏನ್ ಬಳಸೋದು ಅಂದ್ರೆ ನೀಮ್ ಆಯಿಲ್ ನ ಮತ್ತೆ ಶಾಂಪೂನ ಮಿಕ್ಸ್ ಮಾಡಿ ಬೇಕಾದ್ರೆ ನೀವು ಸ್ಪ್ರೇ ಮಾಡ್ಬೋದು. ಇಲ್ಲ ಕೆಮಿಕಲ್ ನ ಬಳಸ್ತೀವಿ ಅನ್ನೋ ಹಾಗಿದ್ರೆ ಮೋನೋಸಿಲ್ ನ ಅಥವಾ ಟಫ್ ಗಾರ್ ಅಂತ ಸಿಗುತ್ತೆ, ಅದನ್ನ ಕೂಡ ನೀವು ಬಳಸ್ಕೊಬಹುದು. ಇಲ್ಲ ಅಂತ ಆದ್ರೆ ಸೋಡಾ ಪುಡಿದು ಕೂಡ ಒಂದು ವಿಡಿಯೋನ ಹಾಕಿದೀನಿ. ಆ ಸೋಡಾ ಪುಡಿ ಕೂಡ ನೀವು ಚೆನ್ನಾಗಿ ಬಳಸ್ಕೊಂಡ್ರೆ ಅದು ಕೂಡ ಅಂದ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೋಡಾ ಪುಡಿ ಆಗಿರ್ಬೋದು ಅಥವಾ ಹಾಲು ಜರ್ಬೇರಕ್ಕೆ ಹಾಕೋದನ್ನ ತೋರಿಸಿದೆ. ಇದಕ್ಕೂ ಕೂಡ ಬೆಸ್ಟ್ ಆಗಿರುವಂತ ಒಂದು ಮೆಡಿಸಿನ್ ಅಂತಾನೆ ಹೇಳ್ಬೋದು. ನೀವು ಬೇಕಾದ್ರೆ ಅದನ್ನ ಟ್ರೈ ಮಾಡ್ರಿ. ನಾನ್ ಜರ್ಬೇರ ಗಿಡಕ್ಕೆ ಆ ಹಾಲನ್ ಸ್ಪ್ರೇ ಮಾಡಿದ್ರ ಮೇಲೆ ನಿಜಕ್ಕೂ ನನಗೆ ಒಳ್ಳೆ ರಿಸಲ್ಟ್ ನ ಸಿಕ್ಕಿದೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ನಿಮ್ ಗಿಡಕ್ಕೆ ಆ ರೀತಿಯಾಗಿ ಏನಾದ್ರು ಪ್ರಾಬ್ಲಮ್ ಬರ್ತಾ ಇದೆ ಅಂದ್ರೆ, ಈ ಗಿಡಕ್ಕೆ ಹೆಚ್ಚಾಗಿ ವೈಟ್ ಪೌಡರ್ ಟೈಪ್ ನಲ್ಲಿ ಬರ್ತದೆ, ಅಂದ್ರೆ ಪೌಡರ್ ಮೆಲ್ಡ್ಯೂಸ್ ಬರುತ್ತೆ. ಹಾಗೆ ಬ್ಲಾಕ್ ಅಫಿಡ್ಸ್ ಅಂದ್ರೆ ಕಪ್ಪು ಹೇನ್ ತರ ಬರ್ತದೆ. ಹಾಗೆ ಸಾಕಷ್ಟು ಹುಳುಗಳ ಕಾಟಗಳೆಲ್ಲ ಬರ್ತಾ ಇರುತ್ತೆ. ಈ ಸೇವಂತಿಗೆ ಗಿಡಕ್ಕಂತೂ ತುಂಬಾ ರೀತಿ ಇದೆಲ್ಲ ಇದೆ, ಅಂದ್ರೆ ಕಾಯಿಲೆಗಳು ಬರೋದಿದೆ. ಅದಕ್ಕೋಸ್ಕರ ನೀವು ಯಾವ್ದಾದ್ರು ಒಂದ್ ಮೆಡಿಸಿನ್ ಸ್ಪ್ರೇ ಮಾಡ್ಲೇಬೇಕು. ಈ ಸೇವಂತಿಗೆ ಗಿಡದ ಬಗ್ಗೆ ನಾನು ಆಲ್ರೆಡಿ ಒಂದ್ ವಿಡಿಯೋನ ಹಾಕಿದೀನಿ. ಮೇಂಟೆನೆನ್ಸ್ ಏನಪ್ಪಾ ಅಂದ್ರೆ ಮಳೆಗಾಲದಲ್ಲಿ ಮಳೆ ಬೀಳ್ಬಾರ್ದು ಅಷ್ಟೇನೆ. ಅಂದ್ರೆ ಡೈರೆಕ್ಟ್ ಆಗಿ ಮಳೆ ಬಿದ್ರೆ ಎಲೆಗಳೆಲ್ಲ ಕಪ್ಪಾಗಿ ಹಾಳಾಗೋ ಚಾನ್ಸಸ್ ಇರುತ್ತೆ. 15 ದಿನಕ್ಕೊಂದ್ಸಲ ಗೊಬ್ಬರ ಕೊಡೋದು, ಕಾಲಕ್ಕೆ ಸರಿಯಾಗಿ ಪಿಂಚಿಂಗ್ ಮಾಡೋದು, ಗಿಡ ಹೈಟ್ ಆದ್ರ ಮೇಲೆ ಕೋಲನ್ನ ಕಟ್ಟೋದು, ಕೀಟಗಳ ಬಾಧೆಗೆ ಕೀಟನಾಶಕನ ಹೊಡಿತಾ ಇರೋದು. ಇಷ್ಟೇನೆ ಇದ್ರ ಮೇಂಟೆನೆನ್ಸ್, ಜಾಸ್ತಿ ಏನು ಇಲ್ಲ. ನೀರು ಮಾತ್ರ ತುಂಬಾ ಹಾಕೋದಿಕ್ ಹೋಗ್ಬೇಡಿ, ನೀರು ನಿಲ್ಬಾರ್ದು. ನೀರು ಇದ್ದ ಟೈಮ್ ನಲ್ಲೇ ನಾವು ಜಾಸ್ತಿ ನೀರ್ ಹಾಕಿದ್ರೆ ಬೇರ್ಕೊಳಿಯೋಂತ ಚಾನ್ಸಸ್ ಇರುತ್ತೆ. ಇದಿಷ್ಟಾಗಿತ್ತು ಸೇವಂತಿಗೆ ಗಿಡದ ಮಾಹಿತಿ. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಯಾವ್ದಾದ್ರು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಾನು ನಿಮ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್.